ಎಲ್ರಿಗೂ ನಮಸ್ಕಾರ. ಇದು ಅಡುಗೆ ಸಮಯ ಚಾನಲ್ಗೆ ಪ್ರೀತಿಯ ಸ್ವಾಗತ. ಇವತ್ತಿನ ರೆಸಿಪಿ ಬಿಸಿಬೇಳೆ ಬಾತ್ ಪೌಡರ್. ನಾನು ಆಲ್ರೆಡಿ ಬಿಸಿಬೇಳೆ ಬಾತ್ ಮಾಡೋ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಚೆಕ್ ಮಾಡಿ. ನಾವೇ ಮನೆಯಲ್ಲಿ ಸುಲಭವಾಗಿ ಬಿಸಿಬೇಳೆ ಬಾತ್ ಪುಡಿ ಮಾಡ್ಕೋಬಹುದು. ಅಂಗಡಿಯಿಂದ ಬಿಸಿಬೇಳೆ ಬಾತ್ ಪೌಡರ್ ತಂದು ಬಿಸಿಬೇಳೆ ಬಾತ್ ಮಾಡ್ತೀವಲ್ಲ, ಅದಕ್ಕಿಂತ ಹೆಚ್ಚಾಗಿ ರುಚಿಯಾಗಿರುತ್ತೆ ಬಿಸಿಬೇಳೆ ಬಾತ್. ಬನ್ನಿ, ಇದಕ್ಕೆ ಬೇಕಾಗಿರೋ ಪದಾರ್ಥಗಳನ್ನ ನೋಟ್ ಮಾಡ್ಕೊಳ್ಳೋಣ. ಬ್ಯಾಡಗಿ ಮೆಣಸಿನ್ಕಾಯಿ 20, ಧನಿಯಾ ಬೀಜಗಳು 1/4 ಕಪ್, ಕಡಲೆಬೇಳೆ 1/4 ಕಪ್, ಬಿಳಿ ಎಳ್ಳು 2 ಟೇಬಲ್ ಸ್ಪೂನ್, ಜೀರಿಗೆ 2 ಟೇಬಲ್ ಸ್ಪೂನ್, ಒಣ ಕೊಬ್ಬರಿ 1/4 ಕಪ್, ಉದ್ದಿನಬೇಳೆ 2 ಟೇಬಲ್ ಸ್ಪೂನ್, ಕರಿಬೇವಿನ ಸೊಪ್ಪು ಸ್ವಲ್ಪ, ಗಸಗಸೆ 2 ಟೇಬಲ್ ಸ್ಪೂನ್, ಚಕ್ಕೆ 2 ಇಂಚು, ಕಾಳು ಮೆಣಸು ಅರ್ಧ ಟೀ ಸ್ಪೂನ್, ಹಿಂಗು ಅರ್ಧ ಟೀ ಸ್ಪೂನ್, ಮೆಂತ್ಯ ಅರ್ಧ ಟೀ ಸ್ಪೂನ್, ಅರಿಶಿಣ ಪುಡಿ 2 ಟೀ ಸ್ಪೂನ್, ಲವಂಗ 5ರಿಂದ 6, ಅಡುಗೆ ಎಣ್ಣೆ ಅರ್ಧ ಟೀ ಸ್ಪೂನ್, ಏಲಕ್ಕಿ 5ರಿಂದ 6. ಇದಿಷ್ಟು ಬಿಸಿಬೇಳೆ ಬಾತ್ ಪೌಡರ್ ಮಾಡಲು ಬೇಕಾದ ಪದಾರ್ಥಗಳು. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಒಲೆ ಮೇಲೆ ಒಂದು ದಪ್ಪ ತಳದ ಪ್ಯಾನ್ ಇಟ್ಟಿದ್ದೀನಿ. ಧನಿಯಾ ಬೀಜ 1/4 ಕಪ್. ಧನಿಯಾ ಬೀಜಗಳು ಘಮ ಬರೋವರೆಗೂ 3ರಿಂದ 4 ನಿಮಿಷ ಕಡಿಮೆ ಉರಿನಲ್ಲಿ ಡ್ರೈ ರೋಸ್ಟ್ ಮಾಡ್ಕೊಳ್ಳೋಣ. ಕಡಿಮೆ ಉರಿನಲ್ಲೇ ಮಸಾಲ ಪದಾರ್ಥಗಳನ್ನೆಲ್ಲ ಹುರ್ಕೋಬೇಕು. ಸೀದ್ ಹೋದರೆ ಕಹಿ ಬಂದ್ಬಿಡುತ್ತೆ ಬಿಸಿಬೇಳೆ ಬಾತ್. ಧನಿಯಾ ಬೀಜಗಳು ಚೆನ್ನಾಗಿ ಫ್ರೈ ಆಗಿದೆ, ಘಮ ಬರ್ತಾ ಇದೆ. ಈಗ ಇದನ್ನು ಒಂದು ತಟ್ಟೆಗೆ ಹಾಕ್ಕೊಳ್ಳೋಣ. ಇದು ಪೂರ್ತಿ ತಣ್ಣಗಾಗಬೇಕು. ಈಗ ಅದೇ ಪ್ಯಾನ್ಗೆ ಕಡಲೆಬೇಳೆ 1/4 ಕಪ್ ಸೇರಿಸಿ, ಇದನ್ನು ಕೂಡ ಕಡಿಮೆ ಉರಿನಲ್ಲೇ ಕಡಲೆಬೇಳೆ ಗೋಲ್ಡನ್ ಬ್ರೌನ್ ಆಗಬೇಕು ಮತ್ತು ಘಮ ಬರಬೇಕು, ಅಲ್ಲಿವರೆಗೂ ಡ್ರೈ ರೋಸ್ಟ್ ಮಾಡ್ಕೊಳ್ಳೋಣ. ಎಲ್ಲ ಪದಾರ್ಥಗಳನ್ನು ಒಟ್ಟಿಗೆ ಹಾಕಿ ಹುರ್ಕೊಂಡ್ರೆ ಕೆಲವೊಂದು ಪದಾರ್ಥಗಳು ಸೀದ್ ಹೋಗುತ್ತೆ, ಕೆಲವೊಂದು ಪದಾರ್ಥಗಳು ಸರಿಯಾಗಿ ಹುರಿದೇ ಇರೋದಿಲ್ಲ. ಹಾಗಾಗಿ ಸಪ್ರೇಟಾಗಿ ಹುರ್ಕೋತಾ ಇದ್ದೀನಿ. ಕಡಲೆಬೇಳೆ ಘಮ ಬರ್ತಿದೆ, ಎತ್ತಿಟ್ಕೊಳ್ಳೋಣ. ಈಗ ಅದೇ ರೀತಿ ಉದ್ದಿನಬೇಳೆ 2 ಟೇಬಲ್ ಸ್ಪೂನ್ ಸೇರಿಸಿ, ಇದನ್ನು ಕೂಡ ಕಡಿಮೆ ಉರಿನಲ್ಲೇ ಘಮ ಬರೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ಎರಡರಿಂದ 3 ನಿಮಿಷ ಆಗಿದೆ, ಘಮ ಬರ್ತಾ ಇದೆ. ಇದನ್ನು ಕೂಡ ಎತ್ತಿಟ್ಕೊಳ್ಳೋಣ. ಈಗ ಗಸಗಸೆ 2 ಟೇಬಲ್ ಸ್ಪೂನ್ ಮತ್ತು ಬಿಳಿ ಎಳ್ಳು 2 ಟೇಬಲ್ ಸ್ಪೂನ್ ಸೇರಿಸಿ, ಇದನ್ನು ಕೂಡ ಡ್ರೈ ರೋಸ್ಟ್ ಮಾಡ್ಕೊಳ್ಳೋಣ. ಬಿಳಿ ಎಳ್ಳು ಗೋಲ್ಡನ್ ಬ್ರೌನ್ ಆಗಿದೆ ಮತ್ತು ಗಸಗಸೆ ಕೂಡ ಸಿಡಿತಾ ಇದೆ. ಇದನ್ನು ಕೂಡ ಎತ್ತಿಟ್ಕೊಳ್ಳೋಣ. ಈಗ ಕಾಳು ಮೆಣಸು ಅರ್ಧ ಟೀ ಸ್ಪೂನ್, ಮೆಂತ್ಯ ಅರ್ಧ ಟೀ ಸ್ಪೂನ್ ಮತ್ತು ಜೀರಿಗೆ 2 ಟೇಬಲ್ ಸ್ಪೂನ್ ಸೇರಿಸಿ, ಇದನ್ನು ಕೂಡ ಕಡಿಮೆ ಉರಿನಲ್ಲಿ ಹುರ್ಕೊಳ್ಳೋಣ. ಮೆಂತ್ಯ ಬಿಸಿಬೇಳೆ ಬಾತ್ ಪೌಡರ್ಗೆ ಒಳ್ಳೆ ಘಮ ಕೊಡುತ್ತೆ. ಮೆಂತ್ಯನ ಜಾಸ್ತಿ ಹಾಕಿದ್ರೆ ಕಹಿ ಬಂದ್ಬಿಡುತ್ತೆ, ಹಾಗಾಗಿ ಅರ್ಧ ಟೀ ಸ್ಪೂನ್ ಸಾಕು. ಕಾಳು ಮೆಣಸು, ಜೀರಿಗೆ, ಮೆಂತ್ಯ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ, ಘಮ ಬರ್ತಿದೆ. ಇದನ್ನು ಕೂಡ ಎತ್ತಿಟ್ಕೊಳ್ಳೋಣ. ಈಗ ಅದೇ ಪ್ಯಾನ್ಗೆ 5ರಿಂದ 6 ಏಲಕ್ಕಿ, ಲವಂಗ 5ರಿಂದ 6 ಮತ್ತು ಚಕ್ಕೆ 2 ಇಂಚು, ಇದಿಷ್ಟನ್ನು ಸೇರಿಸಿ ಡ್ರೈ ರೋಸ್ಟ್ ಮಾಡ್ಕೊಳ್ಳೋಣ. ಇದು ಕೂಡ ಘಮ ಬರ್ತಿದೆ, ಎತ್ತಿಟ್ಕೊಳ್ಳೋಣ. ಈಗ ಒಣ ಕೊಬ್ಬರಿ 1/4 ಕಪ್ ಅಷ್ಟು ಸೇರಿಸಿ, ಇದನ್ನು ಕೂಡ ಡ್ರೈ ರೋಸ್ಟ್ ಮಾಡ್ಕೊಳ್ಳೋಣ. ಕೊಬ್ಬರಿನ ಜಾಸ್ತಿ ಹುರಿಯೋದು ಬೇಡ, ಸ್ವಲ್ಪ ಕಲರ್ ಚೇಂಜ್ ಆದರೆ ಸಾಕು. ಒಣ ಕೊಬ್ಬರಿ ಹಾಕಿ ಬಿಸಿಬೇಳೆ ಬಾತ್ ಪೌಡರ್ ಮಾಡಿದ್ರೆ 2 ತಿಂಗಳವರೆಗೂ ಏರ್ಟೈಟ್ ಕಂಟೈನರ್ನಲ್ಲಿ ಪೌಡರ್ನ ಸ್ಟೋರ್ ಮಾಡಿ ಇಟ್ಕೋಬಹುದು. ಒಣ ಕೊಬ್ಬರಿನ ಬಳಸದೆ ಬಿಸಿಬೇಳೆ ಬಾತ್ ಪೌಡರ್ ಮಾಡಿದ್ರೆ ಏರ್ಟೈಟ್ ಕಂಟೈನರ್ನಲ್ಲಿ ಸುಮಾರು 5ರಿಂದ 6 ತಿಂಗಳವರೆಗೂ ಸ್ಟೋರ್ ಮಾಡಿ ಇಟ್ಕೋಬಹುದು. ಕೊಬ್ಬರಿ ಕೆಂಪಾಗಿದೆ, ಇದನ್ನು ಕೂಡ ತಟ್ಟೆಗೆ ಹಾಕಿ ತಣ್ಣಗಾಗೋದಕ್ಕೆ ಬಿಡೋಣ. ಈಗ ಪ್ಯಾನ್ಗೆ ಅರ್ಧ ಟೀ ಸ್ಪೂನ್ ಅಷ್ಟು ಅಡುಗೆ ಎಣ್ಣೆ ಸೇರಿಸ್ತಾ ಇದ್ದೀನಿ, ಬ್ಯಾಡಗಿ ಮೆಣಸಿನ್ಕಾಯಿ ಹುರ್ಕೊಳ್ಳೋದಕ್ಕೆ.
ಇದಕ್ಕೆ 20 ಬ್ಯಾಡಗಿ ಮೆಣಸಿನಕಾಯಿ ಮತ್ತು ಕರಿಬೇವಿನ ಸೊಪ್ಪು ಸ್ವಲ್ಪ ಸೇರಿಸಿ ಕ್ರಿಸ್ಪ್ ಆಗೋವರೆಗೂ ಹುರ್ಕೊಳ್ಳೋಣ. ಜಾಸ್ತಿ ಎಣ್ಣೆ ಹಾಕಿದ್ರೆ ಮಿಕ್ಸಿನಲ್ಲಿ ಸರಿಯಾಗಿ ಪುಡಿ ಆಗೋದಿಲ್ಲ, ಹಾಗಾಗಿ ಅರ್ಧ ಟೀ ಸ್ಪೂನ್ ಸಾಕು. ಬ್ಯಾಡಗಿ ಮೆಣಸಿನಕಾಯಿ ಬಿಸಿಬೇಳೆ ಬಾತ್ಗೆ ಒಳ್ಳೆ ಕಲರ್ ಕೊಡುತ್ತೆ ಮತ್ತು ರುಚಿ ಕೂಡ ಚೆನ್ನಾಗಿರುತ್ತೆ. ಖಾರ ಜಾಸ್ತಿ ಇಷ್ಟಪಡೋರು 10 ಬ್ಯಾಡಗಿ ಮೆಣಸಿನಕಾಯಿ ಮತ್ತು 10 ಗುಂಟೂರು ಮೆಣಸಿನಕಾಯಿ ಸೇರಿಸ್ಕೊಳ್ಳಿ. ಕರಿಬೇವಿನ ಸೊಪ್ಪು ಬಿಸಿಬೇಳೆ ಬಾತ್ಗೆ ಒಳ್ಳೆ ಫ್ಲೇವರ್ ಕೊಡುತ್ತೆ. ಇದನ್ನು ಕೂಡ ಕಡಿಮೆ ಊರಿನಲ್ಲೇ ಹುರ್ಕೋತಾ ಇದ್ದೀನಿ. ಬ್ಯಾಡಗಿ ಮೆಣಸಿನಕಾಯಿ ಮತ್ತು ಕರಿಬೇವಿನ ಸೊಪ್ಪು ಕ್ರಿಸ್ಪ್ ಆಗಿದೆ. ಇದನ್ನು ಕೂಡ ತಟ್ಟೆಗೆ ಟ್ರಾನ್ಸ್ಫರ್ ಮಾಡಿ ತಣ್ಣಗಾಗೋದಕ್ಕೆ ಬಿಡೋಣ. ಈಗ ಎಲ್ಲ ಪದಾರ್ಥಗಳು ತಣ್ಣಗಾಗಿದೆ. ಈಗ ಇದನ್ನೆಲ್ಲ ಒಂದು ಮಿಕ್ಸಿ ಜಾರ್ಗೆ ಸೇರಿಸ್ಕೊಳ್ಳೋಣ. ಹಿಂಗು ಅರ್ಧ ಟೀ ಸ್ಪೂನ್ ಮತ್ತು ಅರಿಶಿಣ ಪುಡಿ 2 ಟೀ ಸ್ಪೂನ್ ಸೇರಿಸಿ ನುಣ್ಣಗೆ ಪುಡಿ ಮಾಡ್ಕೊಂಬರೋಣ. ಈ ರೀತಿ ನುಣ್ಣಗೆ ಪುಡಿ ಮಾಡಬೇಕು. ಬಿಸಿಬೇಳೆ ಬಾತ್ ಪೌಡರ್ ರೆಡಿ ಇದೆ. ಘಮ ಘಮ ಪರಿಮಳ ಬರ್ತಾ ಇದೆ. ನೋಡಿದ್ರಲ್ಲ, ಮನೆಯಲ್ಲೇ ಸುಲಭವಾಗಿ ಮತ್ತು ರುಚಿಯಾಗಿ ಬಿಸಿಬೇಳೆ ಬಾತ್ ಪೌಡರ್ ಮಾಡೋದು ಹೇಗೆ ಅಂತ. ನೀವು ಒಂದ್ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸೋದನ್ನ ಮರಿಬೇಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ.